ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ನಮ್ಮ ಸ್ನೇಹಿತರು ಸುರೇಶ್ ಅವರು ಪ್ರೊಡ್ಯೂಸರು, ಡೈರೆಕ್ಟ್ರು ಕೀರ್ತಿ ಕೃಷ್ಣಪ್ಪ ಅಂತ ನಿರ್ದೇಶಕರು. ಇನ್ನು ವಿನಯ್ ರಾಜ್ಕುಮಾರ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ರಾಜ್ಕುಮಾರ್ ಅವರ ಮೊಮ್ಮಗ ಹೀರೋಯಿನ್ನು ಅದಿತಿ ಪ್ರಭುದೇವ್. ನಾವು ಅರ್ಧ ನೋಡ್ದೋ, ಪೂರ್ಣ ನೋಡಲಿಕ್ಕಾಗಲಿಲ್ಲ. ಸಿನಿಮಾದ ಬಗ್ಗೆ ಇಡೀ ಜೀವನ ಕಳೆದಿರೋರು ನಮ್ಮ ಸಂಪತ್ತಣ್ಣ. ನಾನು ನಮ್ಮ ಪಾರ್ಥಣ್ಣ, ನಮ್ಮ ರಘುವೀರ್ ಗೌಡ ಅಥವಾ ನಮ್ಮ ಅಪ್ಪಾಜಿ ಗೌಡರು ಎಲ್ಲ ಒಂದು ಆಫ್ ಆ್ಯಂಡ್ ಆಫ್ ಬಂದು ಹೋಗೋರು. ಈಗ ಸಚಿನು ಫಿಲಮ್ ಫೀಲ್ಡಲ್ಲೇ ಇದ್ದಾನೆ, ರಾಜು ಫಿಲಮ್ ಫೀಲ್ಡಲ್ಲೇ ಇದ್ದಾನೆ. ಬಟ್ ನಮಗಂತೂ ಟೈಮ್ ಪಾಸ್ ಆಯಿತು. ಪೂರ್ಣ ಪ್ರಮಾಣದಲ್ಲಿ ನೋಡಲಿಕ್ಕಾಗದೇ ಇದ್ದರು ಸೊ ಅರ್ಧ ಏನು ನೋಡ್ದೋ, ಪೂರ್ಣ ಪ್ರಮಾಣದಲ್ಲಿ ಒಂದು ಸೆಕೆಂಡೂ ಕಣ್ಣು ಮುಚ್ಚಿದಂಗೆ ಭಾಳ ಇನ್ನೊಂದು ಸ್ವಲ್ಪ ನೋಡಬೇಕು ಅಂತ ಅನ್ನೋ ರೀತಿಯಲ್ಲಿ ಇಷ್ಟು ಬೇಗ ಮುಗೀತಲ್ಲ ಅನ್ನೋ ರೀತಿಯಲ್ಲಿ ಆಯಿತು ಫಿಲಮ್ಮು. ನಾನು ತಿಳಿದಿರೋ ಮಟ್ಟಿಗೆ ಒಳಗಡೆ ಹೋದಾಗ ಹೊರಗಡೆ ಬಂದಾಗ ಬೇಸರ ಆಗದಂಗೆ, ಆ 2 ಗಂಟೆ ನಾವು ಹೆಂಗೆ ಕಳೆದೋ ಅಂತ ಗೊತ್ತಿಲ್ಲದಂಗೆ ಇಷ್ಟು ಟೈಮ್ ಪಾಸ್ ಆದರೆ ಅದು ಸಕ್ಸಸ್ ಅಂತ ಹೇಳ್ತಾರೆ ಫಿಲಮ್ನಲ್ಲಿ ಅನುಭವ ಇರೋದು. ಸೊ ನನಗೆ ಹೆಚ್ಚು ಅನುಭವ ಇಲ್ಲ. ನನಗೆ ಈ ಫಿಲಮ್ ನೋಡಿದಾಗ ಬಹುಶಃ ಅದೇ ರೀತಿ ನಾನು ನೋಡಿದಂಥ ಟೈಮ್ನಲ್ಲಿ ಹೊರಗಡೆ ಬಂದಾಗ ಅದು ಕ್ಲೋಸ್ ಆದಾಗ ಬಹುಶಃ ಇಂಟರ್ವ್ಯೂನ ಅಂತ ನೋಡಿದೆ, ಅದು ಪೂರ್ತಿ ಮುಗಿದಿತ್ತು. ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಹೇಳ ಏನಾರ ಒಂದು ಅದನ್ನು ನೆನಪತ್ತು ನನಗೆ. ಸತ್ಯ ಶೋರ್ ನಿಜ, ತಮಾಷೆ ಏನಲ್ಲ. ರವಿಚಂದ್ರನು ಫಿನಿಷಿಂಗ್ ಕೊಟ್ರಲ್ಲ, ನನಗೂ ಅನಿಸು. ಬಟ್ ಅನೇಕ ಬಾರಿ ಅನಿಸಿದೆ, ಈ ನಾವು ಇಷ್ಟೆಲ್ಲ ಲೀಡ್ರಾಗಿ ಎಲ್ಲ ನೋಡಿದ್ದೀವಿ. ಬಟ್ ಆದರೆ ಅವತ್ತಿನ ಕಾಲ ಏನಿದೆ ಅದಕ್ಕಿಂತ ಇದು ಟೇಸ್ಟ್ ಇಲ್ಲ. ನಮ್ಗೆ ಅವತ್ತೇ ಖುಷಿ ಕೊಡುತ್ತೆ. ಸರ್, ನಿಮಗೂ ಚಿತ್ರರಂಗಕ್ಕೂ ಭಾರಿ ನಂಟಿದೆ. ಮಗ ಕೂಡ ಈ ಸಿನಿಮಾ ಮಾಡ್ತಿದ್ದಾರೆ, ಏನು ಹೇಳಕ್ಕೆ? ಸರ್, ಸಿನಿಮಾ ನಿಮಗೆ ಎಲ್ಲ ಗೊತ್ತಿದೆ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಸೊ ಯಾವಾಗ ಬೇಕಾದ್ರೂ ಸಕ್ಸಸ್ಸನ್ನು ನೋಡ್ಬೋದು, ಯಾವಾಗ ಬೇಕಾದ್ರೂ ಫೇಲ್ಯೂರ್ನೂ ನೋಡ್ಬೋದು. ಒಟ್ಟಾರೆ ಜನರ ಇದಕ್ಕೆ ಅಕ್ಸೆಪ್ಟ್ ಆಗಬೇಕಷ್ಟೇ. ಹಾಗಾಗಿ ಫಿಲಮ್ ಬಗ್ಗೆ ನಂಟಿದ್ದರೂ ನನಗೆ ಅಂಬರೀಷು ಅಥವಾ ವಿಷ್ಣುವರ್ಧನು, ಸೊ ರಾಜ್ಕುಮಾರ್ ಅವರಿಂದನೂ ಅನೇಕರು, ಎಲ್ಲರೂ, ರವಿಚಂದ್ರನ್ ಇರ್ಬೋದು, ಇತ್ತೀಚಿನ ಬಂದಂಥ ಯಶು, ದರ್ಶನು, ಸುದೀಪ್ ಎಲ್ಲರೂ ಭಾಳ ಕ್ಲೋಸೇ. ಅನೇಕ ಬೇರೆ ಬೇರೆ ನಟರೆಲ್ಲ ಭಾಳ ಆತ್ಮೀಯರೇ. ಬಟ್ ಆದರೆ ತುಂಬ ಹತ್ರನೂ ಇಲ್ಲ, ತುಂಬ ದೂರನೂ ಇಲ್ಲ ಫಿಲಮ್ ಬಗ್ಗೆ. ಬಾಲ್ಯದಲ್ಲಿ ಅನೇಕ ಘಟನೆಗಳು ನಡೆದಿರ್ತವೆ. ಸೊ ಒಟ್ಟಾರೆ ಈಗಿನ ಜನ್ರೇಷನ್ ನಿಮಗೆಲ್ಲ ಅದು ಈಗಿನ ಜನ್ರೇಷನ್ಗೆ ಇತ್ತೀಚಿನ ದಿನಗಳ ಇದೇ ನಿಮ್ಗೆ ಇಷ್ಟ ಆಗುತ್ತೆ. ನಮಗೆಲ್ಲ ಹಳ್ಳಿ ಜೀವನದಲ್ಲಿ ಅವತ್ತು ನಾವು ₹1 ₹10 ನಮ್ಮ ಅಪ್ಪನ ಹತ್ರ ಈಸ್ಕೊಂಡು ಹೋಗಿ ದೋಸೆ ತಿಂತಿದ್ವಲ್ಲ, ಅದು ಇಷ್ಟ ಆಗುತ್ತೆ ವಿನ ಈಗ 5 ಸ್ಟಾರಲ್ಲಿ 7 ಸ್ಟಾರಲ್ಲಿ ಬಂದು ಊಟ ಮಾಡೋದು ಇಷ್ಟ ಆಗೋಲ್ಲ. ಆ ಥರ ನಮಗೆ. ನಿಮಗೆಲ್ಲ ಏನಾಗುತ್ತೆ, ಒಳ್ಳೆ ಬಿರಿಯಾನಿ, ಒಳ್ಳೆ ಮಸಾಲೆ ದೋಸೆ ಇಷ್ಟ ಆಗುತ್ತೆ. ನಮಗೆ ಸಿಂಪಲ್ಲಾಗಿ ಸೊ ಲೈಫ್ ಇಷ್ಟ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ಸೊ ನಾನು ಹೇಳೋದು ಮುಖ್ಯ ಅಲ್ಲ, ಈ ರಾಜ್ಯದ ಕನ್ನಡಿಗರು ಅವ್ರಿಗೆ ನೋಡಿ ಆಶೀರ್ವಾದ ಮಾಡಿದ್ರೆ ಅದು ನನಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಒಳ್ಳೆ ಸಿನಿಮಾ ನೋಡಿದ ಅನುಭವ ಆಯಿತು. ಹನ್ನೊಂದಿದ್ದು ಕಾಲ ಸುರೇಶ್ ಅಣ್ಣಗೋಸ್ಕರ ಬಂದ್ವಿ ಇವತ್ತು. ಹನ್ನೊಂದಿದ್ದು ಕಾಲ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಸುರೇಶ್ ಅಣ್ಣಗೋಸ್ಕರ ಬಂದಿದ್ರು ಒಂದು ಒಳ್ಳೆ ಸಿನಿಮಾ ನೋಡಿದ ಅನುಭವ ಆಯಿತು. ವಿನಯ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಹಾಗೆಯೇ ಎಂಟೈರ್ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಕೀರ್ತಿ ಅವರು ಹೊಸಬ್ರು ಅನ್ಸಲ್ಲ ಡೈರೆಕ್ಷನ್ಗೆ. ಸೊ ಒಳ್ಳೆ ಸಿನಿಮಾ ಅಂತ ಹೇಳೋದಿದೆ.
ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ಆಗಿರ್ಬೋದು ಅಥವಾ ಕಾಲೇಜ್ ಡೇಸ್ ಆಗ್ಬೋದು ಜ್ಞಾಪಕ ಬಂತು. ಸೊ ಆವತ್ತಿನ ದಿನದಲ್ಲಿ ತುಂಟಾಟ ಆಗಿರ್ಬೋದು ಅಥವಾ ನಮ್ಮ ಮೆಮೊರೀಸ್ ಇರ್ಬೋದು. ಅಪ್ಪ ಹೇಳ್ದಂಗೆ ಅವರು ₹1 ₹10 ಜ್ಞಾಪಿಸ್ಕೊಂಡ್ರೆ ನಾನು ₹100 ₹200 ಜ್ಞಾಪಿಸ್ಕೋಬೇಕು ಇವತ್ತಿನ ₹5 ಕಾಲದಲ್ಲಿ. ಸೊ ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ. ಡೈರೆಕ್ಟ್ರ್ ಕನಸು ಅವರೇನೇನು ಕಷ್ಟಪಟ್ಟು ರೈಟಿಂಗಲ್ಲಿ ಬರೆದಿದ್ದಾರೆ, ಅವರ ಜರ್ನಿಲಿ ಏನೇನು ಅನುಭವ ಇದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಮನಸ್ಸಲ್ಲಿ ಒಂದಿರತ್ತಲ್ಲ ಡೈರೆಕ್ಟ್ರ್ ನಾನು ಇಷ್ಟೆಲ್ಲ ಆಗಬೇಕು ಅಂತ, ಅದಷ್ಟು ಸ್ಕ್ರೀನ್ ಮೇಲೆ ಬಂದಿದೆ. ಒಂದಲ್ಲ ಒಂದಿನ ಇವರು ವೀಕೆಂಡ್ ವಿತ್ ರಮೇಶ್ ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ. ಆ್ಯಂಡ್ ನಮ್ಮ ಸುರೇಶ್ ಸರ್ಗೂ ಅಷ್ಟೇ ತುಂಬ ಪ್ಯಾಷನೇಟಾಗಿ ಸಿನಿಮಾಗಳು ಮಾಡಿದ್ದಾರೆ. ಲಾಸ್ಟ್ ಕೂಡ ಕಾಲಪತ್ರ ಸಿನಿಮಾಕ್ಕೂ ಇದೇ ಸ್ಕ್ರೀನಲ್ಲಿ ಬಂದು ಸಿನಿಮಾ ನೋಡಿದ್ವಿ. ಆ್ಯಂಡ್ 16 ಹೊತ್ತು ಕಾಲ ಎಲ್ಲ ಆರ್ಟಿಸ್ಟ್ಗಳಾಗಿರಲಿ, ಎಲ್ಲ ಟೆಕ್ನಿಕಲ್ ಟೀಮ್ ಆಗಲಿ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಎಷ್ಟು ದಿನ ಥಿಯೇಟ್ರಲ್ಲಿ ಸಿನಿಮಾ ಇರುತ್ತೋ ಆದಷ್ಟು ಬೇಗ ನೋಡಿ ಒಂದಷ್ಟು ಶೋಗಳು ನಮಗೆ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ ಸಿನಿಮಾ ತಂಡ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬ ಚಿಕ್ಕದಿಂದಲೇ ನೋಡ್ತಾ ನೆನಪಾಗ್ತದೆ. ಖಂಡಿತ ನೀವೇ ನಿಮ್ಮ ಹತ್ರನೇ ಆನ್ಸರ್ ಇದೆ. ನಾವೆಲ್ಲ ಇದಿಷ್ಟೂ ಚಿಕ್ಕ ವಯಸ್ಸಿಂದನೇ ನೋಡ್ಕೊಂಬಂದಿದ್ದೀವಿ. ಆ್ಯಂಡ್ ಸಿನಿಮಾದವ್ರಿಗೇ ಅದು ಸಿನಿಮಾ ಬೆಲೆ ಗೊತ್ತಾಗೋದು. ಸೊ ನಾವೆಲ್ಲ ಸಣ್ಣ ವಯಸ್ಸಿಂದ ನೋಡಿದಾಗ ಪ್ರತಿಯೊಬ್ಬನಿಗೂ ಒಂದು ಆಸೆ ಇರುತ್ತೆ, ನಾನು ದೊಡ್ಡವನಾದ್ಮೇಲೆ ಈ ಥರ ಮಾಡಬೇಕು ಅಂತ. ಅದನ್ನು ತುಂಬ ಚೆನ್ನಾಗಿ ಹೆಣ್ದಿದ್ದಾರೆ ಡೈರೆಕ್ಟರು. ಅಲ್ಲೇ ಗೆದ್ದಿದ್ದಾರೆ. ಅವ್ರು ಏನೇನು ಅಂದ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ತುಂಬ ಚೆನ್ನಾಗಾಗಲಿ ಸಿನಿಮಾ ತಂಡಕ್ಕೆ. ಅಣ್ಣಂಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಿತ್ರ ತುಂಬ ಚೆನ್ನಾಗಿದೆ. ಚಿತ್ರದಲ್ಲಿ ಹಳೆ ನೆನಪುಗಳು ಮುಖ್ಯವಾಗಿ ಫಿಲಮ್ ನೋಡಿದ್ಮೇಲೆ ನೋಡಿದಂಥ ಪ್ರೇಕ್ಷಕ ಪ್ರತಿಯೊಬ್ಬನಿಗೂ ಅವನ ಜೀವನದಲ್ಲಿ ನಡೆಯುವಂಥ ಹಳೆಯ ನೆನಪುಗಳು ಜ್ಞಾಪಕ ಬರುತ್ತೆ. ಯಾವುದೇ ಒಂದು ಫಿಲಮ್ ನಾವು ನೋಡಿದಾಗ ಆ ಚಿತ್ರ ಬಂದು ನಮ್ಮ ಜೀವನದಲ್ಲಿ ಏನು ನಡೀತು ಅನ್ನೋದು ಆ ಚಿತ್ರದಲ್ಲಿ ಕಾಣಿಸ್ಬೇಕು. ಆ ಥರ ಈ ಒಂದು ಚಿತ್ರದಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಅವನ ಜೀವನದಲ್ಲಿ ಏನು ನಡೀತು ಅನ್ನೋದೊಂದು ಜ್ಞಾಪಕ ಬರುತ್ತೆ. ಅಂಥ ಒಂದು ತುಂಬ ಅದ್ಭುತವಾದ ಚಿತ್ರ. ನಮ್ಮ ನಿರ್ದೇಶಕರಾದ ಕೀರ್ತಿ ಕೃಷ್ಣ ಅವರಿಗೆ ಭವಿಷ್ಯದಲ್ಲಿ ಇನ್ನೂ ಅವರು ಒಳ್ಳೊಳ್ಳೆ ಫಿಲಮ್ಗಳು ತೆಗಿಬೇಕು, ಎಲ್ಲ ಚಿತ್ರಗಳು ಯಶಸ್ವಿ ಆಗಬೇಕು ಅಂತ ಈ ಒಂದು ಸಂದರ್ಭ ಹೇಳ್ತಾ ಇದ್ದೀನಿ. ನಮಸ್ತೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನನಗೆ ನೋಡ್ತಾ ನೋಡ್ತಾ ನನ್ನ ಬಾಲ್ಯದ ನೆನಪುಗಳೆಲ್ಲ ಬಂದು ಅವ್ರು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೋ ಅದನ್ನೆಲ್ಲ ಈ ಸಿನಿಮಾ ಮುಖಾಂತರವಾಗಿ ಅಷ್ಟು ಚೆನ್ನಾಗಿ ಮೂಡಿಸಿ ಬಂದಿದ್ದಾರೆ ಅನ್ನತಕ್ಕಂಥದ್ದು ನನಗೆ ಹಳೆ ನೆನಪು ತುಂಬ ನನಗೆ ನೆನಪು ಬರ್ತಾಯಿದೆ. ನಿಜವೂ ಈ ಸಿನಿಮಾದಲ್ಲಿ ಹೀರೋ ಡೈರೆಕ್ಟ್ರ್ ಅನ್ನೋದು ನನ್ನ ಭಾವನೆ. ಅವರು ಭಾಳ ನೀಟಾಗಿ ಅದನ್ನು ಉತ್ತಮ ರೀತಿಯಲ್ಲಿ ಎಂಡಿಂಗನ್ನು ರವಿಚಂದ್ರನ್ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ಉತ್ತಮ ಭವಿಷ್ಯ ಇದೆ, ಇನ್ನೂ 100 ಚಿತ್ರಗಳನ್ನು ಮಾಡ್ತಾರೆ. ಅವ್ರು 100 ಚಿತ್ರಗಳನ್ನು ಮಾಡಲಿ. ಹೇಗೆ ಅವರಿಗೆ ಸಿನಿಮಾದಲ್ಲಿ ಹೀರೋನ ಬೇಕಾದಷ್ಟು ಸಿನಿಮಾಗಳನ್ನೆಲ್ಲ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯಲ್ಲಿ ತೋರಿಸಿದಾರೋ ಅದೇ ರೀತಿ ಜೀವನದಲ್ಲಿ ಅವ್ರಿಗೂ ಯಶಸ್ವಿಯ ದಾರಿಯನ್ನು ಕಾಣಲಿ, 100 ಪಿಕ್ಚರ್ಗಳನ್ನು ಮಾಡಲಿ, ಯಶಸ್ಸು ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ತುಂಬ ಚೆನ್ನಾಗಿ ಮೂಡಿಬಂದಿದೆ. ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಜನಿಕಾಂತ್ ಅವರು ಕಂಡಕ್ಟರ್ ಆಗಿದ್ದಾಗ ಆಗ ಡ್ರೈವರ್ ಆಗಿದ್ದಂಥ ಅವರ ಸಹೋದ್ಯೋಗಿ ಇನ್ನಲ್ಲಿ ಒಂದು ಬ್ರೈನ್ ಇದೆ, ಬುದ್ಧಿವಂತಿಕೆ ಇದೆ, ನೀನು ಸಿನಿಮಾದಲ್ಲಿ ಹೋಗು ಅಂತ ಅವ್ರು ಹೇಳಿದ್ದಕ್ಕೆ ರಜನಿಕಾಂತ್ ಇವತ್ತು ಭಾಳ ಇಡೀ ಭಾರತ ದೇಶದಲ್ಲ ಪ್ರಪಂಚದಲ್ಲೇ ದೊಡ್ಡ ಸ್ಟಾರ್ ಆದರು. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಸಹಾಯ ಮಾಡೋರು, ನಮ್ಮಲ್ಲಿರುವಂಥ ಗುಣನ ಗುರುತಿಸೋವಂಥವರು ಭಾಳ ಮುಖ್ಯ. ಈ ಒಂದು ಫಿಲಮಲ್ಲಿ ಎಲ್ಲರೂ ಕೂಡ ಹಳೆ ಬಾಲ್ಯದ ನೆನಪು, ಒಬ್ಬ ನಾಯಕ ಆಗ್ಬೋದು, ರಾಜಕಾರಣಿ ಆಗ್ಬೋದು, ವ್ಯಾಪಾರ ಆಗ್ಬೋದು, ಅವರ ಸ್ನೇಹಿತರ ಒಂದು ಉತ್ತೇಜನ ಇದ್ದರೆ ಒಬ್ಬ ನಾಯಕ ನಟ ಅಥವಾ ಬೇರೆ ನಾಯಕರು ಹೇಗೆ ಆಗಬಹುದು ಅನ್ನೋದು ಈ ಫಿಲಮಲ್ಲಿ ತೋರಿಸಿದ್ದಾರೆ. ನಿಜವಾಗ್ಲೂ ಕೂಡ ಈ ಫಿಲಮು ಅವರವರ ಬಾಲ್ಯದ ನೆನಪು ಎಲ್ರಿಗೂ ಕಾಡುತ್ತೆ. ನಮ್ಮ ಊರಿನವರಾದ ಮಾವಿನಕೆರೆ ಸುರೇಶ್ ಅವರು ಭಾಳ ಶ್ರಮಪಟ್ಟು ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿಕೊಂಡು ನಿರ್ಮಾಣ ಮಾಡಿದ್ದಾರೆ. ಮುಂದೊಂದು ದಿವಸ ಆ ಭಗವಂತ ಅವರಿಗೆ ಇದೇ ಥರ ಹೆಚ್ಚಿನ ರೀತಿಯ ಫಿಲಮನ್ನು ಒಂದು ನಿರ್ಮಾಣ ಮಾಡುವಂಥ ಶಕ್ತಿ, ಉತ್ತೇಜನ ಸಿಗಲಿ ಅಂಥೇಳಿ ಈ ಫಿಲಮ್ಗೆ ನಿಜವಾಗ್ಲೂ ಕೂಡ ಬಂದು ನೋಡಿದವ್ರಿಗೆ ಅರ್ಥ ಆಗುತ್ತೆ ನಿಜವಾಗ್ಲೂ ಈ ಫಿಲಮಲ್ಲಿ ಒಂದು ಕ್ರಿಯೇಟಿವಿಟಿ ಇದೆ ಅಂತ ಅವ್ರಿಗೆ ಒಳ್ಳೆಯದಾಗಲಿ. ಈ 11 ಕಾಲ ಸಿನಿಮಾ
ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಒಂದು ಫೋಟೋಗ್ರಫಿ ಇರ್ಬೋದು, ಸೀನರಿ ಇರ್ಬೋದು. ಕೀರ್ತಿ ಕೃಷ್ಣ ಅವರು ಡೈರೆಕ್ಟ್ರು ಭಾಳ ಚೆನ್ನಾಗಿ ಎಲ್ಲವನ್ನು ಸರಿಯಾಗಿ ನಿರೂಪಣೆ ಮಾಡಿದ್ದಾರೆ. ಈ ಒಂದು ಸಿನಿಮಾ ನನ್ನ ಮನಸ್ಸಿಗೆ ಹೇಳೋದಾದರೆ ಡೈರೆಕ್ಟ್ರಿಗೆ ಒಂದು ಅವಾರ್ಡ್ ಸಿಗುತ್ತೆ ಅಂತ ನನ್ನ ಭಾವನೆ ಇದೆ. ಅವ್ರಿಗೆ ಸಿಗಬೇಕು. ಸುರೇಶ್ ಅವರು ಇಂಥ ಸಿನಿಮಾ ತೆಗೆದಿರೋದು ಎಲ್ಲ ರೀತಿ ಎಲ್ಲರೂ ದೊಡ್ಡರಂಗೇಗೌಡರು ಮತ್ತು ಎಲ್ಲ ರವಿಚಂದ್ರನ್ ಅವರು, ನಮ್ಮ ಕೀರ್ತಿ ಕೃಷ್ಣ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಈ ಒಟ್ಟಾರೆ ಹೇಳೋದಾದರೆ ಈ ಸಿನಿಮಾ ಸಕ್ಸಸ್ ಆಗಿದೆ. ಎಲ್ಲ ಫ್ಯಾಮಿಲಿ ನೋಡುವಂಥ ಸಿನಿಮಾ. ಸುರೇಶ್ ಅವ್ರಿಗೂ ಒಳ್ಳೆಯದಾಗಲಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.